ವಾಣಿಜ್ಯ ಮಂಡಳಿ ವಿರುದ್ಧ ಹೋಗಿದ್ದಾರೆ. ಹಂಗಾಗಿ ಸರ್ಕಾರದ ನಿರ್ಧಾರ ಏನು ಸರ್? ಈಗ ನಾವಿನ್ನ ಅದು ಏನೂ ಆಗ್ಲಾರ್ದ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಹೋಗ್ಲಿ, ಒಂದು ನಮಗ್ ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯ ಕನ್ನಡದ ಬಗ್ಗೆ ಎಲ್ಲರೂ ಗೌರವಿಸುವಂತ ಕೆಲಸವನ್ನ ಮಾಡ್ತಾರೆ. ಕೋರ್ಟ್ನ್ಯಾಗೂ ನಮ್ಮ ವಿಚಾರವನ್ನ ಇದು ಮಾಡಬಹುದು. ಆದ್ರೆ ನಾವೀಗ ಕೋರ್ಟಿನ ಮುಂಚಿತವಾಗಿ ನಾನೇನು ಹೇಳಕ್ ಬರಂಗಿಲ್ಲ. ಸರ್ಕಾರ ನೋಡಿ, ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ಅದನ್ನ ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ದೀನಿ ಸರ್. ಅದಕ್ಕೆ ಹೇಳ್ತಾ ಇದ್ದೀವಲ್ಲ ಸರ್, ಟೈಮ್ ಇದೆ. ನೀವು ನನ್ನೇನ್ ವಿಚಾರ, ಕ್ಷಮೆ ಯಾಚನೆ ಮಾಡ್ಲಿಲ್ಲ ಅಂದ್ರೆ ನಿರ್ಧಾರ ತಗೊಂಡ್ರೆ ಈಗಾಗಲೇ ವಾಣಿಜ್ಯ ಮಂಡಳಿ ಒಳ್ಳೆ ನಿರ್ಧಾರ ತಗೊಂಡಿದೆಯಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀನಿ. ಇಲ್ಲ, ಅದು ನಿರ್ಧಾರ ಆಗಲಿ. ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡೋದ್ರಿಂದ ಸರ್ಕಾರದ ವತಿಯಿಂದ ಅವ್ರಿಗೆ ಏನಾದ್ರು ಸರ್, ಈಗ ನಾನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಪತ್ರವನ್ನು ಬರೆದಿದ್ದೀನಿ. ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಬರೆದಿದ್ದೀನಿ. ಅವ್ರು ನಿರ್ಧಾರ ತಗೊಂಡಿದ್ದಾರೆ, ಒಳ್ಳೆ ನಿರ್ಧಾರ ತಗೊಂಡಿದ್ದಾರಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಈಗ ನಾನು ಹೆಂಗೆ ಹೇಳಿ, ಮುಂದೆ ಆಗೋದ್ರ ಬಗ್ಗೆ ಮುಂದೆ ಬರ್ಲಿ, ಅದು ಬಂದಾಗ ಮಾತಾಡೋದು. RCB ಮ್ಯಾಚ್ ಇದೆ ಸರ್, ಫೈನಲ್ ಹೋಗಿದ್ದಾರೆ ಸರ್. ಕನ್ನಡದ ತಂಡ, ಕರ್ನಾಟಕದ ತಂಡ, RCB ನಾಳೆ ಗೆಲ್ತೆ ಕರ್ನಾಟಕದ ಕಪ್ಪು. ಈ ಸದ್ಯ ಕಪ್ಪು ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.